ಪ್ರಿಯ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮಸ್ತೆ ವೀಕ್ಷಕರೇ, SGR5 ನ್ಯೂಸ್ ಕನ್ನಡಗೆ ಸ್ವಾಗತ. ನೀವು ನೋಡ್ತಿದ್ರ ಮುದ್ದೇಬಿಹಾಳ ಸುದ್ದಿ. ಗಾಳಪೂಜಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ದಿಢೀರ್ ಭೇಟಿ. ಮೊರಾರ್ಜಿ ಶಾಲೆ ಗಬ್ಬೇದ ಶೌಚಾಲಯ ಮೂಗು ಮುಚ್ಚಿಕೊಂಡ ತಹಶೀಲ್ದಾರ್. ನಲತ್ತವಾಡ ಸಮೀಪದ ಗಾಳಪೂಜಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ದಿಢೀರ್ ಭೇಟಿ ನೀಡುವ ಮೂಲಕ ವಸತಿ ನಿಲಯಗಳಲ್ಲಿ ಕೊಠಡಿಗಳ ಹಾಗೂ ಶೌಚಾಲಯಗಳ ಅಶುಚಿತ್ವ ಕಂಡು ಕೆಂಡಾಮಂಡಲರಾದ ಘಟನೆ ನಡೆಯಿತು. ಕಳೆದ 2 ತಿಂಗಳ ಹಿಂದೆ ವಿದ್ಯಾರ್ಥಿನಿಗೆ ಯುವಕನೋರ್ವ ಬಲವಂತದ ತಾಳಿ ಕಟ್ಟಿದ ಪ್ರಕರಣ, ಅಗ್ನಿ ಅವಘಡದಂತೆ ಘಟನೆಗಳ ಹಿನ್ನೆಲೆ ಸದ್ಯ ಭಾರಿ ನಿಗಾ ಇಟ್ಟಿರುವ ಮೇಲಾಧಿಕಾರಿಗಳ ಆದೇಶದ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ ತಹಶೀಲ್ದಾರರು ವಿದ್ಯಾರ್ಥಿಗಳ ವಸತಿ ಕೊಠಡಿಗಳಲ್ಲಿ ಮಕ್ಕಳನ್ನು ಕರೆದು ವಿಚಾರಿಸಿದ್ರು. ಮಕ್ಕಳೊಂದಿಗೆ ಶಾಲೆಯಲ್ಲಿ ಊಟ, ಸಿಹಿ ತಿಂಡಿಗಳು, ಚಿಕನ್ ಊಟ, ಬೆಳಿಗ್ಗೆ ಉಪಹಾರ ಕುರಿತು ಮಾಹಿತಿ ಪಡೆದ ಅಧಿಕಾರಿಗಳು ಬೆಡ್ಶೀಟ್, ಶೂಸ್ಗಳು ವಿತರಣೆಯಾಗದ ಕುರಿತು ಸಂಶಯವನ್ನ ವ್ಯಕ್ತಪಡಿಸಿದ್ರು. ಮೂಗು ಮುಚ್ಚಿಕೊಂಡ ಅಧಿಕಾರಿಗಳು. ಸುಸಜ್ಜಿತ ವಸತಿ ಶಾಲೆಯನ್ನು ಕಂಡ ಸಂತಸ ವ್ಯಕ್ತಪಡಿಸಿದ ತಹಶೀಲ್ದಾರರು ನಂತರ ಮಕ್ಕಳ ಶೌಚಾಲಯಗಳಲ್ಲಿ ಸ್ವಚ್ಛತೆಯ ಕೊರತೆ ಹಾಗೂ ಗಬ್ಬು ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಪ್ರಾಚಾರ್ಯರ ಹಾಗೂ ನಿಲಯ ಪಾಲಕರ ವಿರುದ್ಧ ರೇಗಿದ್ರು. ಇನ್ನು ತಕ್ಷಣವೇ ಶೌಚಾಲಯಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಸಂಗ್ರಹಿಸಲಾದ ತರಕಾರಿಯಲ್ಲೂ ಗುಣಮಟ್ಟದ ಕೊರತೆ ಕಂಡು ಬಂದಿದೆ. ಗಂಡು ಮಕ್ಕಳಿಗೆ ಬೆಡ್ಶೀಟ್ ವಿತರಣೆ ಏಕೆ ಮಾಡಿಲ್ಲ? ಶೂಸ್ ವಿತರಣೆಯಾದರೂ ಎಲ್ಲೂ ಕಾಣುತ್ತಿಲ್ಲ, ಕಾರಣ ನೀಡಿ ಎಂದು ಸ್ಥಳದಲ್ಲಿದ್ದ ನಿಲಯ ಪಾಲಕ ಬಾಲಚಂದ್ರ ಮೇಟಿರವರಿಗೆ ಸೂಚಿಸಿದ್ರು. ನಂತರ ಅಧಿಕಾರಿಗಳೊಂದಿಗೆ ಆಗಮಿಸಿದ್ದ ಕಂದಾಯ ನಿರೀಕ್ಷಕರಾದ VV ಅಂಬಿಗೇರ್ ಅವರಿಗೆ ನಿಲಯ ಪಾಲಕರಿಂದ ಸಮಸ್ಯೆಗಳ ಕುರಿತು ಕಾರಣ ಕೇಳಿ ಮಾಹಿತಿ ಸಂಗ್ರಹಿಸಿ ಎಂದು ಸೂಚನೆಯನ್ನ ನೀಡಿದ್ರು. ಕೋರ್ಟ್ ಪರಿಶೀಲನೆ ಮಾಡಲಾಗಿ ಬೆಡ್ಶೀಟ್ ವಿತರಣೆಯಾಗದ ಕುರಿತು ದಾಖಲೆ, ಶೌಚಾಲಯದಲ್ಲಿ ಸ್ವಚ್ಛತೆ ಕೊರತೆ, ತರಕಾರಿ ಗುಣಮಟ್ಟದ ಕೊರತೆ, ಸಿಹಿ ವಿತರಣೆಯಾಗಿಲ್ಲ ಎನ್ನುವ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದೇನೆ. ಶೀಘ್ರವೇ ಮಾಹಿತಿ ಕೊಡುವಂತೆ ಕೇಳಿದ್ದೇನೆ. ಇವೆಲ್ಲ ಅಂಶಗಳನ್ನು ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮೂಲಕ ಗಮನಕ್ಕೆ ತರುತ್ತೇನೆ ಎಂದು ಬಲರಾಮ ಕಟ್ಟಿಮನಿ ತಹಶೀಲ್ದಾರ ಮುದ್ದೇಬಿಹಾಳ ತಿಳಿಸಿದರು. ಒತ್ತಾಯ: ವಸತಿ ಶಾಲೆಗಳಲ್ಲಿ ಪೊಲೀಸ್ ಇಲಾಖೆಯ ಮೂಲಕ ಮಕ್ಕಳಿಗೆ ರಕ್ಷಣೆ, ಧೈರ್ಯ ಹಾಗೂ ಕಾನೂನು ಅರಿವು ಮೂಡಿಸಬೇಕು ಮತ್ತು ಮೊರಾರ್ಜಿ ಶಾಲೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದು ರಾತ್ರಿ ವೇಳೆ ಭದ್ರತಾ ರಕ್ಷಕರನ್ನ ನೇಮಿಸಬೇಕು. ಪಕ್ಕದ ನಲತ್ತವಾಡದ ಮೊರಾರ್ಜಿ ಶಾಲೆಯಲ್ಲಿ 11 ಜನ ಡಿ ದರ್ಜೆ ನೌಕರರಿದ್ದಾರೆ. ಬೃಹತ್ ಗಾಳಪೂಜಿ ವಸತಿ ಶಾಲೆಯಲ್ಲಿ 6 ಜನ ಇದ್ದಾರೆ. ಇದನ್ನು ಸರಿಪಡಿಸಬೇಕೆಂದು ಅಧಿಕಾರಿಗಳ ಜೊತೆಯಲ್ಲಿದ್ದ ಜಿಲ್ಲಾ ದೌರ್ಜನ್ಯ ಸಮಿತಿಯ DSS ಮುಖಂಡ ಮಲ್ಲು ತಳವರ ಆಗ್ರಹಿಸಿದ್ರು. ಈ ವೇಳೆ ಕಂದಾಯ ನಿರೀಕ್ಷಕರಾದ VV ಅಂಬೇಗರ ಹಾಜರಿದ್ದರು. ವರದಿ: ಪರಶುರಾಮ್ ಚಲವಾದಿ, SGR5 ನ್ಯೂಸ್ ಕನ್ನಡ, ಮುದ್ದೇಬಿಹಾಳ.